ಪತ್ನಿ ಜಗಳದಲ್ಲಿ ಅಮಾನವೀಯ ಕೃತ್ಯ ನಡೆದು ಹೋಯ್ತಾ ಅನ್ನೋದು ಪ್ರಶ್ನೆ. ಬಾಗಲಕೋಟೆಯಲ್ಲಿ ಇಂಥದ್ದೊಂದು ಅಮಾನವೀಯ ಕೃತ್ಯ ಆಗಿ ಹೋಗಿದೆ. ಹಾಗಾದ್ರೆ ಪತಿ ಪತ್ನಿ ಜಗಳದಲ್ಲಿ ಆಗಿದ್ದಾದ್ರೂ ಏನು, ಪತಿರಾಯ ಮಾಡಿದ್ದಾದ್ರೂ ಏನು, ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಪತಿ ಪತ್ನಿ ಜಗಳದಲ್ಲಿ ಇದೆಂಥ ಅಮಾನವೀಯ ಘಟನೆ. ಜಗಳ ಆದ್ರೆ ಹೆಂಡತಿಗೆ ಹೀಗೂ ಮಾಡ್ತಾನ ಗಂಡ ಅನ್ನೋದು ಬಹುತೇಕರು ಕೇಳುವಂತ ಪ್ರಶ್ನೆ. ಕಾರಣ ಗಂಡ ಹೆಂಡತಿ ಜಗಳ ಉಂಡು ಮಲಗೋದ್ರೊಳಗಡೆ ಮುಗಿದು ಹೋಗ್ಬಿಡ್ಬೇಕು ಅಂತಾರೆ. ಇಲ್ಲಿ ಮುಗ್ದಿಲ್ಲ. ಪತಿ ಪತ್ನಿ ಜಗಳ, ಪತ್ನಿಯ ಅರ್ಧ ತಲೆಯನ್ನ ಬೋಳಿಸ್ಬಿಟ್ಟಿದ್ದಾನೆ ಗಂಡ. ನೋಡಿ, ದೃಶ್ಯ ನೋಡ್ತಾ ಇದ್ದೀರಿ. ಪತ್ನಿಯ ಅರ್ಧ ತಲೆಯನ್ನ ಪತಿರಾಯ ಬೋಳಿಸಿರೋದು. ಕಾರಣ ಪತಿ ಪತ್ನಿಯ ಜಗಳದಲ್ಲಿ ಆಗಿರುವ ಘಟನೆ. ಅದಕ್ಕೆ ಗುರು ಹಿರಿಯರು ಸಾಕ್ಷಿ ಆದ್ರು ಅನ್ನೋದು ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದು ಇದೆಯಾ ಅನ್ನೋದು ಪ್ರಶ್ನೆ. ಆಜು ಬಾಜು ಮನೆಯವ್ರು ಬಂದು ಕೈ ಕಟ್ಟಿದ್ದು, ಬಾಜು ಕೈ ಕಟ್ಟಿದ್ದು, ಬಾಯನ್ ಕಲ್ಲ ಎಲ್ಲ ಅವ್ರು ಜೊತೆ ಮನೆಯಲ್ಲಿ ಹೋಗಿ ಮಲಗಿಸಿದ್ರು. ಅವ್ರು ಕೊಟ್ಟಿದ್ದು ಜಮಖಂಡಿ ಹತ್ರ ಕಳ್ಕೊಡ್ರಿ ಸರ್. ಅದೇ ಜಗಳ ಎಲ್ಲ ಕೂಡಿ ಸಖಿ ಕೇಂದ್ರದಿಂದ ನಾವು ಒಳ್ಳೆ ಹೋಗಿದ್ದೀನಿ. ಈಗ ಒಂದು ತಿಂಗಳಾದ್ರಿ ಸಖಿ ಕೇಂದ್ರದಿಂದ ಹೋಗಿ. ನಾನು ಸಖಿ ಕೇಂದ್ರದಿಂದ ಹೋಗಿದ್ದ ನಾನು ಪಂಚಲ್ದಾಗ ಇಟ್ಟಂಗೆ ಇಟ್ಬಿಟ್ಟಿದ್ದೇನೆ. ತಲೆಗೆ ಫೋನ್ ಇದ್ದು ಫೋನ್ ಕಸ್ಕೊಂಡ. ಬಟ್ ಅನುಮಾನ ಅನ್ನೋದು ಅವ್ನ ತಲೆಗೆ ಬಂದ್ಬಿಡುತ್ತೆ. ಹೆಂಗಿದ್ದಿ ಏನು ತವ್ರ ಮನ್ಯಾಗ ಯಾಕೆ ಇಷ್ಟು ದಿನ ಈಗ ಆಗ್ಬೇಕಾಯ್ತು ಈ ರೀತಿ ಕ್ವಶನ್ ಕೇಳ್ತು. ಒಟ್ಟು ಈ ರೀತಿ ಕೇಳ್ಕೊತಾನ ಇದ್ದ. ಅವ ಅಪ್ಪ ಹೇಳಾರ ಇರ್ಲಿ ಹೊಂದಾಣಿಕೆಯಾಗಿ ಹೋಗುತ್ತೆ, ಹಿಂಗೆ ನಡೀತೇ ಜೀವನ ಅಂದ್ಮೇಲೆ ಬರ್ತಾನೆ ಇಲ್ಲಿ ಬಂದು ಏನು ಮಾಡುದು ಹಿಂಗೆ ಹೇಳ್ಕೊತಾ ಇದ್ದೆ. ಒಮ್ಮಿಗೊಮ್ಮೆ ಗ್ಯಾಸಿಂದ ಲೀಕ್ ಓಪನ್ ಮಾಡಿ ಇಟ್ಬಿಟ್ಟು ತಾಯಿಯರೇ ನಾವು ಮತ್ತೆ ಒಳ್ಳೆ ಹಬ್ಬ ಮಾಡಿ 3 ವರ್ಷ ಮನೆಯಾಗಿದ್ದು. ನಾನು ನನ್ನ ಗಂಡ ಬೇಕು ಹಣ ನೀತಿ ಬಂದಳ ಸರಿ. ಅಲ್ಲಿ ಒಂದು ಮಳೆ ಶಂಗಿಗೆ ಹೋಗಿ ನನ್ನ ಗಂಡ ಬೇಕಂತೇಳಿ ಹೋದಳ್ರಿ. 1 ತಿಂಗಳಾದ ನೋಡ್ರಿ. ದೀಪಾವಳಿ ಹಬ್ಬ ಮಾಡಿ ಹೇಳ್ರಿ, ಪಂಚಮಿ ಹಬ್ಬ ಮಾಡಿ ಹೋದ್ಮೇಲೆ ಈಗ ಕಿರ್ಕಳನ ಕೊಟ್ಟಾರ್ರಿ. ಅವರು ಅತ್ತೆ ಮಾವ ಅವ್ರು ಬ್ಯಾರೆ ಇಟ್ಟಂಗೆ ಮಾಡ್ಯಾರಿ. ಒಳಗೆ ಅವ್ರು ಕಿರ್ಕಳಿ ಇಟ್ಟಾರೆ. ಸಂಜೆನ ಹೋಗ್ರಿ ಹೊಲಕ್ಕ ಅವ್ರ ಏನ್ ಹೇಳ್ತಾರ ಕೇಳ್ಕೊಂಡ್ರಿ. ರಾತ್ರಿ ಒಳ್ಳೆ ಶ್ರೀದೇವಿ ಗಂಡ ಬಸವರಾಜ್ ದೇವರವರು ಕೌಟುಂಬಿಕ ದೌರ್ಜನ್ಯ ಸಮಸ್ಯೆ ಆಗಿದೆ ಅಂತ ಹೇಳಿ ಸಖಿ ಕೇಂದ್ರಕ್ಕೆ ಬಂದು ನನ್ನ ಈ ಸಮಸ್ಯೆನ ಸಮಾಲೋಚನೆ ಮೂಲಕ ಬಗೆಹರಿಸಿ ನನ್ನ ಫ್ಯಾಮಿಲಿನ ಒಂದು ಮಾಡಿ ಅಂತ ಕೇಳ್ಕೊಳ್ತಾರೆ. ಒಂದು ದೂರು ಕೊಟ್ಟರು. ಆಗ ನಾವು 2 ಫ್ಯಾಮಿಲಿಗೆ ಕರೆಸ್ತೀವಿ ನಮ್ಮ ಕೇಂದ್ರಕ್ಕೆ. ಊರು ಹಿರಿಯರು ಕಡ್ಕೋಳ ಹಿರಿಯರು ಬಂದಿರ್ತಾರೆ, ಇವರು ಹಿರಿಯರು ಬಂದು ಸಮಾಲೋಚನೆ ಮಾಡಿದಾಗ ಸಮಸ್ಯೆ ಎಲ್ಲ ಈಗ ಆಗಿದ್ದೆಲ್ಲ ಘಟನೆ ಬರೆದು ಇಬ್ಬರು ಇನ್ನೊಂದು ಹೊಂದಾಣಿಕೆ. ಇರುವ ಮಾಹಿತಿ ಪ್ರಕಾರ ಒಂದು MLC ನಮ್ಗೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಿಂದ ಏನ್ MLC ಬಂದಿದೆ. ಶ್ರೀದೇವಿ ದೇವರ ಅವರ ಮಹಿಳೆ ಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಹಲ್ಲೆ ಆಗಿದೆ. ಅವರಿಗೆ ಹೆಡ್ ಇಂಜರಿ ಸ್ವಲ್ಪ ಆತರ ಆಗಿದೆ. ನಮ್ಮ ಸ್ಥಳೀಯ ಪೊಲೀಸ್ ಅವರು ಅಲ್ಲಿಗೆ ಹೋಗಿದ್ದಾರೆ. ಅವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಕೇಸ್ ತಗೋತೀವಿ. ಅದು ಮುಂದಿನ ಪ್ರಕಾರ ಏನ್ ಕಾನೂನು ರೀತಿ ಏನ್ ಆಕ್ಷನ್ ಆಗ್ಬೇಕು ಅದನ್ನು ಕೂಡ ನಾವು ತಗೋತೀವಿ. ನಮ್ಮವರು ಆಲ್ರೆಡಿ ಹೋಗಿದ್ದಾರೆ. ಯಾವ ರೀತಿ ಇಂಜರಿ ಆಗಿದೆ